Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಮೇಷ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಏಪ್ರಿಲ್ ತಿಂಗಳಲ್ಲಿ ಏನ್ ಮೇಜರ್ ಚೇಂಜ್ ಬರೋದ್ರಲ್ಲಿ ಇದೆ ನೋಡೋಣ. ಮೊದಲನೇದಾಗಿ ಹನುಮ ಜಯಂತಿಯ ಬೆಂಗಳೂರು ಕರಗದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಅಕ್ಷಯ ತೃತೀಯ ಇದೆ. ಅಕ್ಷಯ ತೃತೀಯನ ಚೆನ್ನಾಗಿ ಮಾಡ್ಕೊಳ್ಳಿ. ನಿಮ್ ಜೀವನ ಅಕ್ಷಯವಾಗಿರ್ಲಿ. ಬಸವೇಶ್ವರ ಜಯಂತಿ, ಶಂಕರಾಚಾರ್ಯರ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ ಮತ್ತೆ ಅಂಬೇಡ್ಕರ್ ಜಯಂತಿ ಎಲ್ಲ ಇದೆ. ಜೊತೆಗೆ ಯಾರ್ಯಾರು ಏಪ್ರಿಲ್ ಅಲ್ಲಿ ಹುಟ್ಟಿದಿರೋ ನಿಮ್ಮೆಲ್ಲರಿಗೂ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೇದಾಗ್ಲಿ ಇನ್ನಷ್ಟು ಅಂತ ಕೇಳ್ಕೊಳ್ತಾ ಬನ್ನಿ ನೋಡೋಣ. ಓಕೆ, ಹೂ ಪ್ರಸಾದ ಆಗಿದೆ. ಖಂಡಿತವಾಗ್ಲು ಏನೋ ಒಂದಷ್ಟು ಒಳ್ಳೇದು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ. ಎಂಜಾಯ್ ಮಾಡಿ ಲೈಫ್ ಅನ್ನ. ಒಂದಷ್ಟು ಪೂರ್ವಜರಿಂದ ನಿಮ್ಗೆ ತೊಂದರೆ ಆಗ್ತಾ ಇತ್ತು, ಪಿತೃದೋಷದಿಂದ ತೊಂದರೆ ಏನಿತ್ತು ಅದೆಲ್ಲವೂ ಕೂಡ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಬಂಧನಗಳು ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಶನಿ ಮಹಾತ್ಮ ಸಾಕಷ್ಟು ಕ್ಲಾರಿಟಿನ ತಂದ್ಕೊಡ್ತಾರೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಇದೆ. ಶನಿ ಶಾಂತಿ ಮಾಡಿಸ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ಆಧ್ಯಾತ್ಮಿಕತೆಯಿಂದ ಮುಂದುವರಿದಿರಾ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸ್ಪಿರಿಚುವಲ್ ಪರ್ಸನ್ ಆಗಿ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಆಧ್ಯಾತ್ಮಿಕ ಮಾರ್ಗ ಅಥವಾ ಸ್ಪಿರಿಚುಯಾಲಿಟಿಲೂ ಕೂಡ ಹೆಚ್ಚಿನ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಯಾಣ ಕೂಡ ಹೋಗ್ತೀರಾ ಎಲ್ಲೋ ಅನ್ನುವಂಥದ್ದು ಇದೆ. ಸೂರ್ಯದೇವರ ಆಶೀರ್ವಾದದಿಂದ ಸಾಕಷ್ಟು ರೆಸ್ಪೆಕ್ಟ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಬಂಧನಗಳನ್ನ ರಿಮೂವ್ ಮಾಡ್ತೀರಾ, ಮಾಡ್ಕೊಳ್ತೀರಾ, ಮಾಡಿಸ್ತೀರಾ, ಎಲ್ಲವೂ ಕೂಡ ಇದೆ. ಮಾಡ್ಕೊಳ್ತೀರಾ, ಬೇರೆಯವರಿಗೂ ಕೂಡ ಮಾಡ್ತೀರಾ. ಆ ಥರದ್ದು ನೀವೇ ಸ್ವಯಂ ಮಾಡ್ಕೊಳ್ಳೋದು, ಬೇರೆಯವ್ರಿಗೆ ಮಾಡಿಸೋದು ಅಥವಾ ಮಾಡ್ಕೊಡೋದು, ಈ ತರ ಬಂಧನಗಳನ್ನ ರಿಮೂವ್ ಮಾಡ್ಕೊಂಡು ಒಂದಷ್ಟು ಶತ್ರುಗಳು ಒಗ್ಗಟ್ಟಾಗಿ ಏನು ನಿಮ್ಮ ವಿರುದ್ಧ ತಂತ್ರನ ಮಾಡ್ತಿದ್ರು ಅದೆಲ್ಲವೂ ಕೂಡ ದೂರ ಆಗುವಂಥದ್ದು, ಅದೆಲ್ಲವೂ ಕೂಡ ರಿಮೂವ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಕೆರಿಯರ್ ವೈಸ್ ತುಂಬಾ ಚೆನ್ನಾಗಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದು ಟ್ರಾವೆಲ್ ಕೂಡ ಮಾಡ್ತೀರಾ, ಒಂದು ಪ್ರಯಾಣದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಿದ್ದೀರಾ. ಎಸ್ಪೆಷಲಿ ಓದೋದ್ರ ಬಗ್ಗೆ ಅಥವಾ ಓದಿಸೋದ್ರ ಬಗ್ಗೆ ಇರಬಹುದು. ಓದಕ್ಕೆ ಬೇರೆ ದೇಶಕ್ಕೆ ಕಳಿಸ್ಬೇಕು ಅನ್ನುವಂಥದ್ದು, ಅಥವಾ ನೀವು ಬೇರೆ ದೇಶಕ್ಕೆ ಹೋಗಿ ಓದ್ಬೇಕು, ಅಥವಾ ಬೇರೆ ಊರಲ್ಲಿ ಸ್ಟಡೀಸ್ ನ ಕಂಪ್ಲೀಟ್ ಮಾಡ್ಬೇಕು, ಅಥವಾ ಬಿಸ್ನೆಸ್ ಶುರು ಮಾಡ್ಬೇಕು, ಅಥವಾ ಟ್ರಾವೆಲ್ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಕೂಡ ಇರಬಹುದು. ಖಂಡಿತವಾಗ್ಲೂ ಯಶಸ್ಸಾಗತ್ತೆ. ಜನಗಳ ಜೊತೆ ಏನ್ ಶೇರ್ ಮಾಡ್ಕೊಬೇಕು ಅನ್ಕೊಂಡಿದೀರಾ ಅದನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಒಂದು ಒಳ್ಳೆ ಫ್ರೆಂಡ್ ನಿಮ್ಗೆ ಸಿಗ್ತಾರೆ ಅನ್ನುವಂಥದ್ದು ಇದೆ. ನಿಮ್ಗೆ ಏನ್ ಬೇಕೋ ಅದೆಲ್ಲವನ್ನು ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ನ್ಯಾಯ ಒದಗಿಸೋದಕ್ಕೆ ನೀವೇನ್ ಮಾಡ್ಕೊಳ್ಬಹುದೋ ಅದೆಲ್ಲವನ್ನು ಕೂಡ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಆಕ್ಚುಲಿ ನಂಬರ್ಸ್ ಎಲ್ಲ ಚೆನ್ನಾಗಿದೆ. 11th ಹೌಸ್, 8th ಹೌಸ್ ಮತ್ತೆ 9th ಹೌಸ್ ಇರೋದ್ರಿಂದ ಸಾಕಷ್ಟು ಪಾಸಿಟಿವ್ ನೋಡಬಹುದು. ಮತ್ತೆ ಸೂರ್ಯ ಮತ್ತೆ ಶನಿ ಮಹಾತ್ಮ ಇರೋದ್ರಿಂದ ತಂದೆ ಮಕ್ಕಳು ಒಂದ್ ರೀತಿ ವೈಷಮ್ಯ ಇದ್ರೆ, ಅಥವಾ ನಿಮ್ಮ ಮತ್ತು ನಿಮ್ಮ ತಂದೆಯ ಮಧ್ಯೆ, ಅಥವಾ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮಧ್ಯೆ ಏನಾದ್ರೂ ವಿರೋಧ ಭಾವ ಇದ್ರೆ, ಅಥವಾ ಯಾವಾಗ್ಲೂ ಕೋಪ ಅಗೇನಿಸ್ಟ್ ಆಗಿ ಇದ್ರೆ ಒಂಚೂರು ಕಾಂಪ್ರಮೈಸಿಗೆ ಬಂದು ಒಂದಷ್ಟು ಒಳ್ಳೆ ರೀತಿಯಲ್ಲಿ ಮೆಚ್ಯೂರ್ ಆಗಿ ಬಿಹೇವ್ ಮಾಡುವಂತ ಸಾಧ್ಯತೆ ಇದೆ. ಜೀವನ ತುಂಬಾ ಚೆನ್ನಾಗಿ ಹೋಗುವಂತ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ. ಏನ್ ಮಾಡ್ಬೇಕು ಅನ್ಕೊಂಡಿದೀರೋ ಅದೆಲ್ಲವೂ ಕೂಡ ಕೈಗೂಡುತ್ತೆ. ಆರಾಮಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮುಂದುವರಿಸಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ರು ನಿಮ್ಗೆ ಸರಿ ಅನ್ಸೋದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ರಾಜಕೀಯವಾಗೂ ಕೂಡ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ. ಭೂಮಿ ವಿಚಾರದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು, ಹೆಣ್ಮಕ್ಳಿಂದ ಹೆಚ್ಚಿನ ಅನುಕೂಲ ಆಗುವಂತ ಸಾಧ್ಯತೆ ಇದೆ. ಗುರುವಿನ ಅನುಗ್ರಹ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಗುರುವಿನ ಆಶೀರ್ವಾದದಿಂದ, ಗುರು ಗ್ರಹದ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರದಲ್ಲಿ ನಿಮ್ಮ ಸಿಸ್ಟರಿಗೆ ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಹುಷಾರ್ ತಪ್ಪಿದ್ರೆ
ಒಂಚೂರು ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ. ಕೆಲವೊಂದು ದೋಷಗಳು ಕಾಣಿಸ್ತಾ ಇದೆ. ಆಮೇಲೆ ಸರಿ ಹೋಗುತ್ತೆ ಅದು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಅದು ಮದ್ವೆ ವಿಚಾರ ಆಗಿರ್ಲಿ ಅಥವಾ ಆರೋಗ್ಯದ ವಿಚಾರವಾಗಿ ಆಗಿರ್ಲಿ ಬದಲಾವಣೆ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಯಾರ್ದೋ ಒಂದಷ್ಟು ಪಿತೃ ದೇವತೆಗಳ್ದು ಅಥವಾ ನಿಮ್ಮ ಮನೇಲಿರುವಂತ ಹಿರಿಯರ ಆರೋಗ್ಯದ ಬಗ್ಗೆ ಒಂದಷ್ಟು ಸಮಸ್ಯೆಗಳಾಗಬಹುದು. ಬಟ್ ಅದಕ್ಕೆ ಒಂದಷ್ಟು ಕಾರಣಗಳು ಅವ್ರದ್ದೇ ಆದಂತ ರೀತಿಲಿ ಇರುತ್ತೆ. ಅದನ್ನ ಕೇಳಿ ತಿಳ್ಕೊಂಡು ಪರಿಹಾರ ಕೂಡ ಮಾಡ್ಕೊಳ್ಬಹುದು. ಊರು ಶಾಂತವಾಗಿ ಇರುತ್ತೆ, ಚೆನ್ನಾಗಿರುತ್ತೆ, ಊರು ಸಮೃದ್ಧಿಯಿಂದ ಇರುತ್ತೆ, ಏನು ತೊಂದರೆ ಇಲ್ಲ ನಿಮ್ಮ ಊರಿಗೆ ಅನ್ನುವಂಥದ್ದು ಇದೆ. ಜೊತೆಗೆ ಫೈನಾನ್ಷಿಯಲಿ ಸಕ್ಸಸ್ ನ ನೋಡ್ತೀರಾ. ದವಸ ಧಾನ್ಯಗಳು, ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಾಗತ್ತೆ. ಮುಂದಿನ ಭವಿಷ್ಯದ ಬಗ್ಗೆ ಭಯ ಬೇಡ ಅನ್ನುವಂಥದ್ದು ಇದೆ. ದೇವಿಗೆ ಆಶೀರ್ವಾದ ಮಾಡದೇ ಇರೋ ಹಾಗೆ ಒಂದಷ್ಟು ಧಾನ್ಯ ಸಂಪತ್ತನ್ನ ಕಿತ್ಕೊಂಡಿದ್ದಾರೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಧೂಮಾವತಿ ಅಮ್ಮನ ಒಂದಷ್ಟು ಬದಲಾವಣೆಗಳು ಕಾಣಿಸ್ತಾ ಇದೆ. ಸೊ ಸೌಮ್ಯವಾಗಿರುವಂತ ತಾಯಿನ ರೌದ್ರ ಮಾಡಿರುವಂತ ರೀತಿಲಿ ಕಾಣಿಸ್ತಾ ಇದೆ. ನಿಮ್ಮ ಊರಿನ ದೇವಿ ಶಾಂತ ರೀತಿಲಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದೇವಿಯ ವಸ್ತ್ರ ದೇವಿಗೆ ಸಮರ್ಪಣೆ ಮಾಡಿರುವಂಥದ್ದು ಇರಬಹುದು, ಅಥವಾ ದೇವಿ ಮೇಲೆ ಹಾಕಿರುವಂತ ಬಟ್ಟೆ ಇರಬಹುದು. ಅದನ್ನ ಹರ್ದಿ ಏನೋ ಅಪಶಕನ ಮಾಡಿ ಕೊಟ್ಟಿದ್ದಾರೆ. ಸೊ ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ, ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಧದಲ್ಲಿ ಸೊ ಅನುಕೂಲ ಆಗತ್ತೆ. ಒಂದಷ್ಟು ಅವರ ಅವನತಿಗೆ ಅವರೇ ಕಾರಣ ಅನ್ನುವಂಥ ರೀತಿಯಲ್ಲಿ ಆಗಿದೆ ಇಲ್ಲಿ. ಸೊ ಅದೊಂಚೂರು ನೋಡ್ಕೊಳ್ಳಿ. ಮತ್ತೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಭೂಕಂಪ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ನೀರಿನ ಅಭಾವ ಕೂಡ ಬರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ನೀರು, ಕೆರೆ ಅಥವಾ ನದಿ, ಹೊಳೆ, ವಾಟ್ ಎವರ್ ನೀರಿನ ಮೂಲ ಇದೆ, ಅಲ್ಲೇನೋ ನೀರೆಲ್ಲ ಕಮ್ಮಿ ಆಗ್ಬಿಟ್ಟು ಎಲ್ಲಿ ಅಂತ ಗೊತ್ತಿಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಸೊ ಅದು ಬೆಳಕಿಗೆ ಬರುತ್ತೆ. ನೀರಿನಲ್ಲಿ ಮುಚ್ಚೋಗಿದಂಥ ಗುಡಿ ಗೋಪುರಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಅಲಂಕಾರ ಮಾಡ್ಕೊಂಡು ರೆಡಿಯಾಗಿ ನಿಮ್ಮನ್ನ ನೋಡಕ್ಕೆ ಯಾರೋ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ಮತ್ತೆ ಒಂದೊಳ್ಳೆ ವೈಫ್ ಖಂಡಿತವಾಗ್ಲೂ ನಿಮ್ಗೆ ಸಿಗ್ತಾರೆ. ಬಹಳಷ್ಟು ಜನಕ್ಕೆ ಒಳ್ಳೆ ಹಸ್ಬೆಂಡ್ ಕೂಡ ಸಿಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಆಗ್ಲೇ ಹೇಳ್ದಂಗೆ ಒಂದಷ್ಟು ಆರೋಗ್ಯಕ್ಕೆ ಪರಿಹಾರ ಇದೆ. ಆರೋಗ್ಯದ ಸಮಸ್ಯೆಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಇಂಪ್ರೂವ್ಮೆಂಟು, ಪ್ರೊಟೆಕ್ಷನ್ ಎಲ್ಲವೂ ಕೂಡ ಇದೆ ಅನ್ನುವಂಥದ್ದು ಇದೆ. ಭೂಮಿ ವಿಚಾರಕ್ಕೆ ತೊಂದರೆ ಮಾಡಿದ್ದಾರೆ, ಭೂಮಿ ಒಳಗೆ ತೊಂದರೆ ಮಾಡಿದ್ದಾರೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೃಷ್ಣನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇದು ಮೇಷರಾಶಿ ಬಿಟ್ಟು ಬೇರೆ ಯಾರಿಗಾದ್ರೂ ಅನ್ವಯಿಸಿದ್ರೆ ಅವರು ಕೂಡ ತಗೊಳ್ಬಹುದು. ಡೆಫಿನೆಟ್ಲಿ ಒಬ್ಬ ಸ್ಟಾರ್ ಆಗುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಯಾರೋ ನಿಮ್ಮನ್ನ ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡ್ತಿದ್ದಾರೆ. ದೇವಿಯ ಆಶೀರ್ವಾದ ನಿಮ್ಗೆ ಸಿಗದೆ ಇರೋ ಹಾಗೆ ಯಾರೋ ತಡಿತಾ ಇದ್ದಾರೆ. ಒಂದಷ್ಟು ಪ್ರೀತಿ ಪಾತ್ರರಿಂದ ಸಮಸ್ಯೆ ಆಗುವಂಥದ್ದು, ಮೂರ್ಖತನದ ಸಲಹೆನ ಯಾರೋ ಕೊಡ್ತಾರೆ, ಅದನ್ನ ತಗೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಎಲ್ಲರ ಬಗ್ಗೆ ಕಾಳಜಿ ಇರ್ಲಿ ಅನ್ನುವಂಥದ್ದು ಇದೆ. ಒಂದಷ್ಟು ಎನ್ವೈರ್ಮೆಂಟ್ ನಿಮ್ಮ ವಿರುದ್ಧವಾಗಿ ಹೋಗ್ಬೋದು, ಒಂದಷ್ಟು ನಿಮ್ಮ ಪರವಾಗಿ ಬರ್ಬೋದು. ಎರಡನ್ನು ಕೂಡ ಸಲೀಸಾಗಿ ಮ್ಯಾನೇಜ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ಕಾಮಾಗಿ ಸೆಟ್ಲ್ ಆಗಿ ಇರ್ತೀರಾ, ಒಂದಷ್ಟು ಒಳ್ಳೆಯ ಎನರ್ಜಿಲಿ ಇರ್ತೀರಾ, ಬ್ಯಾಲೆನ್ಸಿಂಗ್ ಆಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಫೈನಾನ್ಷಿಯಲಿ ಸಕ್ಸಸ್ ಅನ್ನ ಕೂಡ ನೋಡ್ತೀರಾ. ನಿಮ್ಮ ಲೆವೆಲ್ ಹೈ ಸ್ಟ್ಯಾಂಡರ್ಡ್ಗೆ ಹೋಗುವಂಥದ್ದು, ನಿಮ್ಮ ವಿಶ್ ಫುಲ್ಫಿಲ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಡ್ರೀಮ್ ಜಾಬ್ ನಿಮ್ಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜಾಯಿಂಟ್ ಪೈನ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಹಲ್ಲುಗಳ ಕಡೆ ಮತ್ತೆ ಒಂದಷ್ಟು ಬಾಡಿ ಪೈನ್ ಆಗಬಹುದು, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತಂದೆ ಸ್ಥಾನದಲ್ಲಿ ಇರೋರಿಂದ ನಿಮ್ಗೆ ಸಹಾಯ ಆಗುವಂಥದ್ದು, ಮತ್ತೆ ನಿಮ್ಮ ಅಧಿಕಾರಿಗಳಿಂದ, ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ನಿಮ್ಮ ಬಾಸ್ ಇಂದ ಕೂಡ ನಿಮ್ಗೆ ಸಹಾಯ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಎಮೋಷನಲ್ ಫೂಲ್ ಆಗ್ಬೇಡಿ, ಕರ್ತವ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಫೈನಾನ್ಷಿಯಲಿ ತುಂಬಾ
ಚೆನ್ನಾಗಿರುತ್ತೆ. ಬಟ್ ತುಂಬಾ ಕಷ್ಟ ದುಡ್ಡು ಬರುವಂಥದ್ದು ಆ ಥರದ್ದು ಒಂದ್ ಸ್ವಲ್ಪ ಸ್ಟ್ರಕ್ ಎನರ್ಜಿ ಕೂಡ ನೋಡ್ತೀರಾ ಸ್ವಲ್ಪ ಮಟ್ಟಿಗೆ ಅನ್ನುವಂಥದ್ದು ಇದೆ. ಕೆರಿಯರ್ ಅಲ್ಲಿ ಹೆಚ್ಚಿನ ಅನುಕೂಲ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಇಂಜಿನಿಯರಿಂಗ್ ಸೇರ್ಕೊಳ್ಳುವಂಥದ್ದು ಅಥವಾ ಮ್ಯಾನೇಜ್ಮೆಂಟ್ ಜಾಬ್ ಮಾಡುವಂಥದ್ದು, ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಸಡನ್ ಆಗಿ ಹೊಟ್ಟೆ ನೋವು ಬರುವಂತ ಸಾಧ್ಯತೆ ಇದೆ. ನೋಡಿ ನಿರ್ಧಾರನ ತಗೊಳ್ಳಿ ಎನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮಿಂದ ದೂರ ಆಗುವಂತ ಸಾಧ್ಯತೆ ಇದೆ. ಕಾನ್ಫಿಡೆನ್ಸ್‌ನ ದೂರ ಮಾಡ್ಕೊಳ್ಬೇಡಿ. ಕಮಿಟ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಎನ್ನುವಂಥದ್ದು ಇದೆ. ನಿಮ್ಗೆ ಬರುವಂತ ಗೈಡೆನ್ಸ್ ಕೂಡ ಗಮನದಲ್ಲಿ ಇಟ್ಟಿರಿ. ಬಟ್ ಕೆಲವರು ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಕೆಲವರು ಒಂಚೂರು ನಿಮ್ಮ ಅಗೇನಿಸ್ಟ್ ಆಗಿ ಗೈಡೆನ್ಸ್ ಕೊಡ್ತಾರೆ. ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಮಾತಾಡಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮಾತಾಡಿ. ಏನ್ ಮಾತಾಡ್ತಿದ್ದೀರಾ ಅನ್ನುವಂತ ಅರಿವು ನಿಮ್ಗಿರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಒಳ್ಳೆಯ ಜನರ ಸಹವಾಸ ಮಾಡೋದಿಲ್ಲ ನೀವು ಈ ತಿಂಗಳು. ಸ್ವಲ್ಪ ದುಷ್ಟರ ಕಾಟ ಇದೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ದೇವಿ ಹರಕೆ ತೀರಿಸ್ತೀರಾ, ದೇವಾಲಯಕ್ಕೆ ಹೋಗ್ದಿರಾ ಸಮಸ್ಯೆನ ಮಾಡ್ಕೊಂಡಿರ್ತೀರಾ, ಅಥವಾ ದೇವಿ ಆಶೀರ್ವಾದ ಸಿಗದೆ ಇರೋ ಹಾಗೆ ಒಂದಷ್ಟು ತೊಂದರೆಗಳನ್ನ ಮಾಡಿದರೆ ದೇವಿನ ಭೇಟಿಯಾಗಿ ಅಮ್ಮ ತಾಯಿ ನೀನೇ ಗತಿ ಕಾಪಾಡು ನನ್ಗೆ ಅಂತ ಕೇಳ್ಕೊಳ್ಳಿ. ಆ ತಾಯಿ ಕಾಪಾಡ್ತಾಳೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನಿಮ್ಮ ಐಡಿಯಾಗಳ ಕಡೆ ಗಮನನ ಕೊಡಿ. ನಿಮಗ್ ಬರುವಂತ ಹೊಸ ಬಿಸ್ನೆಸ್ ಆಗಿರ್ಲಿ, ಹೊಸ ಪರ್ಸನ್ ಆಗಿರ್ಲಿ, ಅಥವಾ ಪ್ರೆಗ್ನೆನ್ಸಿ ವಿಚಾರವಾಗಿ ನಿಮಗ್ ಬರುವಂತದ್ದು ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಜೊತೆಗೆ ಹೊಸದೇನೋ ಶುರು ಮಾಡ್ತೀರಾ, ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿನೂ ಇರೋದಿಲ್ಲ ಮತ್ತೆ ಗಮನನೂ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕ್ಲಾರಿಟಿ ತಗೊಂಡು ಗಮನ ಇಟ್ಟು ಮುಂದುವರಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದ್ಸತಿಗೆ ಒಂದ್ರ ಕಡೆ ಫೋಕಸ್ ಮಾಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಕೇರ್ಫುಲ್ ಆಗಿ ಆಯ್ಕೆನ ಮಾಡ್ಕೊಂಡು ಮುಂದುವರೆದಿದ್ದೆ ಆದ್ರೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಒಳಿತಾಗುವಂತ ಸಾಧ್ಯತೆ ಇದೆ. ಒಂದಷ್ಟು ಮೆಜಿಷಿಯನ್ಸ್‌ನ ಭೇಟಿ ಆಗ್ತೀರಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಅನ್ನುವಂಥದ್ದು ಇದೆ. ಈ ತಿಂಗಳು ಸಾಕಷ್ಟು ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಯಾವ ಅವಕಾಶನ ನೀವು ಆಯ್ಕೆ ಮಾಡ್ಕೊಳ್ತೀರೋ ಅದ್ರ ಮೇಲೆ ನಿಮ್ಮ ಹೋಲ್ ತಿಂಗಳು ಮತ್ತೆ ಮುಂದಿನ ಭವಿಷ್ಯ ನಿರ್ಧಾರ ಆಗಿರುತ್ತೆ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಗೆ ನೀವು ಕಾನ್ಫಿಡೆಂಟ್ ಆಗಿ ಇರೋದಿಲ್ಲ. ಸೊ ನಿಮ್ ಮೇಲೆ ನಿಮ್ಗೆ ಗೌರವ, ಹೆಮ್ಮೆ ಮತ್ತೆ ದೃಢ ವಿಶ್ವಾಸ ಇರ್ಲಿ ಅನ್ನುವಂಥದ್ದು ಇದೆ. ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಚಿಂತೆ ಇಲ್ದಿರೋರಿಗೆ ಸಂತೆಯಲ್ಲೂ ನಿದ್ದೆ ಅಂತೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗೋದ್ರಲ್ಲಿ ಇದೆ. ಏನೇ ಮಾಡೋದಿದ್ರು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಜೊತೆಗೆ ನಿಮ್ಗೆ ಸಲಹೆ ಸೂಚನೆಗಳು ಬರುತ್ತೆ ಮುಂದಿನ ದಿನಗಳಲ್ಲಿ. ಅದನ್ನ ತಗೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಕೂಡ ಅದ. ಇನ್ನ ಕೆಲವು ವಾರಗಳ ಒಳಗೆ ನೀವ್ ಅನ್ಕೊಂಡಿರುವಂತ ವಿಚಾರಗಳು ಆಗತ್ತೆ. ಸದ್ಯಕ್ಕೆ ಯಾವುದೋ ಒಂದಷ್ಟು ವಿಚಾರಗಳು ನೀವ್ ಅನ್ಕೊಂಡಂಗೆ ಆಗೋದಿಲ್ಲ. ನೋ ಅಂತ ಇದೆ. ಸೊ ನೋ ನೀಡ್ ಟು ವರಿ ಕೂಡ ಇರೋದ್ರಿಂದ ಹೆಚ್ಚು ಚಿಂತೆ ಮಾಡಕ್ ಹೋಗ್ಬೇಡಿ. ಆರಾಮಾಗಿ ಇರಿ ಅಂತ ಹೇಳಬಲ್ಲೆ. ಜೊತೆಗೆ ಅಗತ್ಯ ಇರೋರು ಅಥವಾ ಅನುಕೂಲ ಇರೋರು ಹೋಮನ ಮಾಡ್ಕೊಳ್ಳಿ. ಇದರಿಂದ ಕೂಡ ಒಳ್ಳೇದಾಗತ್ತೆ ಅಂತ ಇದೆ. ಸೊ QAUWMHO ಮನೆ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಯಾರೋ ಹೋಮ್ ಸಿಕ್ ಅಂತ ಇರ್ಬೋದು. ನೋ ಅಂತಾನೂ ಕೂಡ ಇದೆ. ನಾರ್ತ್ ಇಂಡಿಯನ್ ಅಂತ ಇದೆ. ನಾಟ್ ಅಟ್ ಆಲ್. ಯು ವೆಸ್ಟ್ ಇಂಡೀಸ್ ಅಂತ ಕೇಳಿಸ್ತಾ ಇದೆ. ಉಕ್ರೇನ್, ಯುರೋಪ್. HOMENOTNUW ಹೊಸದೇನೋ ಶುರು ಆಗತ್ತೆ ಅನ್ನುವಂಥದ್ದು ಇದೆ. ನ್ಯೂಮೋನಿಯಾ ಅನ್ನುವಂಥ ಕಾಯಿಲೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಅದನ್ನ ಸರಿಪಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಸ್ಟಾರ್ಟಿಂಗ್ ಅಲ್ಲೇ ಅದನ್ನ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ತಮಿಳ್ನಾಡಲ್ಲಿ ಸುನಾಮಿ ಬರಬಹುದು ಅಥವಾ ಸಮಥಿಂಗ್ ಏನೋ ತೊಂದರೆ ಆಗಬಹುದು. ಆ ಥರ ಕೂಡ ಇದೆ. ಏನದು ನೇತಾವ್ಯೂ ಆ ಹೆಸರು ಹೇಳಕ್ ಬರ್ತಿಲ್ಲ ನಂಗೆ. ಅವ್ರಿಗೆ ಏನೋ ಸಮಸ್ಯೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮಿಂದ ಯಾರೋ ನೋನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ನೋಡ್ಕೊಂಡು
ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರೋದ್ರಲ್ಲಿ ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇಲ್ಲಿ ಯಾರೋ ಒಂದು ಲೇಡಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಯಾರೋ ಒಂದು ಲೇಡಿ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಲೇಡಿ ತುಂಬಾ ಹಾಟ್ ಆಗಿರ್ಬೇಕು, ಅಥವಾ ಮೇ ಬಿ ಮೆನ್ ತುಂಬಾ ಹಾಟ್ ಆಗಿರ್ಬೋದು, ಅಥವಾ ನಾಟ್ ಅನ್ನುವಂಥ ರೀತಿಲಿ ಇದೆ. ಔಟ್ ಅಂತಾನು ಇದೆ, ನಾಟ್ ಔಟ್ ಅಂತಾನು ಇರ್ಬೋದು. ಸಮಥಿಂಗ್ ಏನೋ ಇದೆ ಇಲ್ಲಿ. ಸೊ HN ಕೂಡ ಇದೆ. ಸೊ ಔಟ್ ನಾಟ್ ಔಟ್ ಈ ಥರದ್ದೇನೋ ಒಂದು ಡಿಸಿಷನ್ ಇದೆ ಇಲ್ಲಿ. ಸೊ ಧನಸ್ಸು ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಶುಕ್ರ, ಚಂದ್ರ ಮತ್ತೆ ಸಮಥಿಂಗ್ ಇನ್ನೊಂದೇನೋ ಗ್ರಹ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಮೇಷರಾಶಿ, ಸಿಂಹರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ ಮತ್ತೆ ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಅಂತ ಅನಿಸುತ್ತಿದೆ. ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ, ಎಂಗೇಜ್ಮೆಂಟ್ ಆಗುವಂಥದ್ದು ಇದೆ, ಡೈಮಂಡ್ ರಿಂಗ್ ಕೂಡ ತಗೊಳ್ಬಹುದು. ಒಂದೊಳ್ಳೆ ನ್ಯಾಯ ನಿಮ್ ಜೀವನಕ್ಕೆ ಬರುತ್ತೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ. ಹ್ಯಾಪಿ ಫ್ಯಾಮಿಲಿ ನಿಮ್ದು ಆಗ್ಬಾರ್ದು ಅಂತ ಯಾರ್ಯಾರು ಪ್ರಯತ್ನ ಪಟ್ಟಿದಾರೋ ಅದೆಲ್ಲವನ್ನು ಮೀರಿ ಒಂದು ಹ್ಯಾಪಿ ಫ್ಯಾಮಿಲಿನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಕನಸುಗಳೆಲ್ಲ ನನಸಾಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಒಳ್ಳೆ ವ್ಯಕ್ತಿಯಿಂದ ನಿಮ್ಗೆ ಸಲಹೆ ಕೂಡ ಬರುತ್ತೆ. ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೆಚ್ಚಿನ ಏಳಿಗೆ ಕೂಡ ನೋಡ್ತೀರಾ. ಒಂದು ಗ್ರೋತ್ ಮೆಸೇಜ್, ಒಂದು ಗುಡ್ ನ್ಯೂಸ್ ಕೂಡ ನಿಮ್ಗೆ ಬರುತ್ತೆ. ಜೊತೆಗೆ ನೀವೊಂದು ಸ್ಟಾರ್ ಸೀಡ್ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮೆಲ್ಲ ವಿಶ್ ಕಮ್ ಟ್ರೂ ಆಗುವಂತ ಸಾಧ್ಯತೆಗಳು ಇದೆ. ಸೊ ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದನ ಮಾಡ್ತಾ, ಸೊ ಸಕಲ ರೋಗ ರುಜಿನಗಳು ನಮ್ಮ ದೇಶದಿಂದ ಅಲ್ಲ ಇಡೀ ವಿಶ್ವದಿಂದಲೇ ದೂರ ಆಗ್ಲಿ ಅಂತ ಹಾರೈಸ್ತಾ, ಶತ್ರು ಬುದ್ಧಿ ವಿನಾಶಾಯ ಅಂತ ಕೇಳ್ಕೊಳ್ತಾ, ಟೇಕ್ ಕೇರ್, ಬಾಯ್, ನಮಸ್ತೆ. ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಶತ್ರುಗಳ ಬುದ್ಧಿನ ನಾಶ ಮಾಡ್ಕೊಳ್ಳಿ. ಯಾರ ಮೇಲೂ ದ್ವೇಷನ ಬೆಳೆಸ್ಕೊಳ್ಬೇಡಿ. ಒಳ್ಳೆದಾಗ್ಲಿ. The Sri Vagdevi Tarot channel is so glad to see you again. Thank you for watching our tarot card readings today.